ಇಲ್ಲ ಚೆನ್ನಾಗಿದೆ ಮೂವಿ, ತುಂಬಾ ಚೆನ್ನಾಗಿದೆ, ಖುಷಿ ಆಯ್ತು ಮೂವಿ ನೋಡಿ. ಅದೇ ಒಳ್ಳೆ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ಈ ತರ ಯಾವತ್ತೂ ನೋಡಿಲ್ಲ ಹಳೆ ಮೂವೀಸ್ ಅಲ್ಲಿ ಯಾವ್ದಲ್ಲೂ. ಸೊ ಒಳ್ಳೆ ಎಕ್ಸ್ಪೆರಿಮೆಂಟ್, ಒಳ್ಳೇದಾಗ್ಲಿ, ಚೆನ್ನಾಗಿದೆ ಮೇಡಮ್. ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ. ಸೀನರಿ, ಮ್ಯೂಸಿಕ್ಕು ಮತ್ತೆ ಪಾತ್ರಧಾರಿಗಳು ಎಲ್ಲ ಚೆನ್ನಾಗಿದೆ. ಇದು ವಿಶೇಷ ಏನಂದ್ರೆ ಈ ಸಿನಿಮಾ ನಾವು ಚೆನ್ನಾಗಿದೆ ಅಂತ ಹೇಳಿದ್ರೆ ಗಿಂತ ಸಿನಿಮಾ ಬಂದು ಒಳಗಡೆ ಕೂತ್ಕೊಂಡು ನೋಡಿದ್ರೆ ಒಂದು ವಿಸ್ಮಯಕಾರಿಯಾದಂಥ ವಿಚಾರಗಳವೆ. ಮತ್ತೆ ಒಂದು ದೈವ ಶಕ್ತಿನ ನಾವು ಎಷ್ಟು ನಂಬ್ತೀವಿ. ಗುರುಗಳಿರ್ಬೋದು, ಹಿರಿಯರಿರ್ಬೇಕು, ಸಾಹಿತಿಗಳಿರ್ಬೋದು, ಅವರೆಲ್ಲ ಹೇಳಿರ್ತಕ್ಕಂಥ ಸತ್ಯಾಸತ್ಯಗಳನ್ನ ಕಣ್ತುಂಬ ನೋಡ್ಬೋದು. ಮತ್ತೆ ಭಗವಂತನ ನಂಬಬೇಕು. ಆಮೇಲೆ ನ್ಯಾಯ, ನೀತಿ, ಧರ್ಮದಲ್ಲಿ ಎಲ್ಲರೂ ಬದುಕಿದ್ರೆ ಏನೂ ಆಗಲ್ಲ ಅಂತ ಈ ಅನ್ಯಾಯ ಧರ್ಮ ಏನು ಮಾಡ್ತಾರೆ ಆ ಒಂದು ಕಾನ್ಸೆಪ್ಟ್ ಇದರಲ್ಲಿ ಎತ್ಕೊಂಡಿದ್ದಾರೆ. ಎಲ್ಲ ಒಂಥರ ವಿಸ್ಮಯಕಾರಿಯಾದಂಥ ವಿಚಾರಗಳಿದ್ದಾವೆ. ಇದನ್ನು ನಿಗೂಢವಾಗಿ ಅಂತಲ್ಲ, ಬಹಿರಂಗವಾಗಿ ಅಂತಲ್ಲ, ಎಲ್ಲ ಯುವಕರು ಯುವತಿಯರು ಎಲ್ಲ ಬಂದು ಸಿನಿಮಾ ಥಿಯೇಟ್ರಲ್ಲಿ ಕೂತ್ಕೊಂಡು ಅದನ್ನು ನೋಡಿ ಆವಾಗ ಅವರಿಗೆ ಈ ಅದ್ಭುತವಾದಂಥ ವಿಸ್ಮಯಗಳನ್ನ ಅನುಭವವನ್ನು ಪಡೆಯುವಂಥದ್ದು, ತಿಳ್ಕೊಳ್ಳೋಂಥದ್ದು ಸತ್ಯ ಇದೆ ಮೇಡಮ್. ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಮೇಡಮ್. ಧರ್ಮ ಸರ್ ಆಕ್ಟಿಂಗ್ ತುಂಬ ಚೆನ್ನಾಗಿದೆ, ಮೂವಿ ತುಂಬ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಮೇಡಮ್, ಚಿತ್ರ ಒಟ್ಟಾರೆ ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ಧರ್ಮಸರ್ ಅವರು. ಪ್ರಾರಂಭದಿಂದಲೂ ಸಹ ಒಂದು ಕುತೂಹಲ ಕೇಳಿಸ್ತದೆ. ಕೊನೆಯ ಹಂತದಲ್ಲಿ ಸತ್ಯವನ್ನು ತಿಳಿಸಿ ಜನರಿಗೆ ಸಂದೇಶವನ್ನು ಕೊಡ್ತದೆ. ಸಂಗೀತ ಮತ್ತು ಸಂಭಾಷಣೆ, ಒಟ್ಟಾರೆ ಕಲಾವಿದರು ಅವರವರ ಇದಕ್ಕೆ ನಟನೆಗೆ ಜೀವ ತುಂಬಿ ಅಭಿನಯಿಸಿದ್ದಾರೆ. ಒಟ್ಟಾರೆ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ. ಕುಟುಂಬದವರು, ಹೆಣ್ಣು ಮಕ್ಕಳು, ಸಂಸಾರಸ್ಥರು ಎಲ್ಲ ನೋಡಿ ಕುಂತ್ಕೊಳ್ಳುವಂಥ ಒಂದು ಸಂಭಾಷಣೆಯನ್ನು ಬರೆದಿದ್ದಾರೆ. ಒಟ್ಟಾರೆ ಕೊನೆ ಹಂತದಲ್ಲಿ ಚಿತ್ರ ಕ್ಲೈಮ್ಯಾಕ್ಸ್ ಬಂದಾಗ ಉತ್ತಮ ಸಂದೇಶವನ್ನು, ಸತ್ಯವನ್ನು ತಿಳಿಸಿ ಅಧರ್ಮವನ್ನು ಹೋಗಲಾಡಿಸುವಂಥ ಒಂದು ಸಂದೇಶವನ್ನು ಸಾರಿದ್ದಾರೆ. ಒಟ್ಟಾರೆ ಚಿತ್ರ ನಮ್ಮ ಸ್ನೇಹಿತರೆ ನಿರ್ಮಾಣ ಮಾಡಿರೋದು. ಅವರೆಲ್ಲರಿಗೂ ಶುಭವಾಗಲಿ. ಈ ಚಿತ್ರ ಶತದಿನೋತ್ಸವ ಹೋಗಲಿ ಅಂತ ನಾವು ಶುಭ ಹಾರೈಸ್ತೀವಿ. ಮೂವಿ ಚೆನ್ನಾಗಿದೆ, ಎಲ್ಲರೂ ಒಂದ್ಸಲಿ ನೋಡ್ಬೋದು. ಕರ್ಮ ಇಸ್ ಎ ಬೂಮರಂಗ್ ಅಂತಾರೆ, ಎಲ್ಲೂ ಏನು ಕಾಯುವಂಥ ನೆಸೆಸಿಟಿ ಇಲ್ಲ. ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ. ಅದನ್ನ ಅವ್ರು ಹೇಗೆ ತಗೋತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೂಪರ್ ಮೂವಿ, ತುಂಬಾ ಚೆನ್ನಾಗಿದೆ. ಪ್ರತಿಯೊಂದು ಕ್ಷಣದಲ್ಲೂ ಸಸ್ಪೆನ್ಸ್ ಇದೆ. ಅವ್ರು ತೆಗ್ದಿರೋದು ಸೌಂಡ್ ಎಫೆಕ್ಟ್ ಎಲ್ಲದೂ ತುಂಬಾ ಚೆನ್ನಾಗಿದೆ. ಅದರಲ್ಲೂ ನಮ್ಮ ಧರ್ಮಣ್ಣನ ಆಕ್ಟಿಂಗ್ ಅಂತೂ ಸೂಪರ್ ಆಗಿದೆ. ಇದು ಒಂದು ಮೆಸೇಜ್ ಕೊಡಂತ ಮೂವಿ, ಎಲ್ಲರೂ ಬರಬೇಕು, ವಾಚ್ ಮಾಡಬೇಕು. ಥ್ಯಾಂಕ್ ಯು. ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ ಮೇಡಮ್, ಒಳ್ಳೆ ಮೂವಿ, ತುಂಬಾ ಅದ್ಭುತವಾಗಿದೆ. ಪ್ರತಿಯೊಬ್ಬರು ಸಿನಿಮಾ ನೋಡಿ ಅರಸಿ ಆರೈಸಿ. ಧರ್ಮಣ್ಣ ಆಕ್ಟಿಂಗ್ ಚೆನ್ನಾಗಿದೆ. ಚೆನ್ನಾಗಿದೆ ಮೇಡಮ್, ಸೂಪರ್ ಫಿಲಮ್ ತುಂಬಾ ಚೆನ್ನಾಗಿದೆ. ಇಷ್ಟ ಇದೆ, ಸಸ್ಪೆನ್ಸ್ ಥ್ರಿಲ್ಲರ್ ಆಗಿದೆ ಮೂವಿ, ಬಹಳ ಇಂಟ್ರೆಸ್ಟ್ ಆಗಿದೆ. ಸಿನಿಮಾ ನೋಡ್ಬೋದು, ಚೆನ್ನಾಗಿದೆ, ಸೂಪರ್ ಆಗಿದೆ. ಫ್ಯಾಮಿಲಿ ನೋಡುವಂಥದ್ದು ಸೂಪರ್ ಆಗಿದೆ. ಡೈರೆಕ್ಷನ್ ಮತ್ತೆ ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ. ಮೂವಿ ತುಂಬಾ ಚೆನ್ನಾಗಿದೆ. ಸ್ಟಾರ್ಟಿಂಗ್ ಎಂಡ್ವರೆಗೂ ಕ್ಯೂರಿಯಾಸಿಟಿ ಮತ್ತೆ ಎಂಡಲ್ಲಿ ಅದಕ್ಕೆ ಒಂದು ಅರ್ಥ ಇದೆ ಮೂವಿಯಲ್ಲಿ. ಸೊ ಖುಷಿ ಆಯ್ತು ನೋಡಿ. ಮೂವಿನಲ್ಲಿ ಏನ್ ಇಷ್ಟ ಆಯ್ತು ಅಂತಂದ್ರೆ ಅದು ಅರ್ಥ ಇದೆ, ಕ್ಯಾರೆಕ್ಟರ್ ಯಾರ್ದು ಅಂತ. ಸಚಿನ್ ಅನ್ನೋರ್ ಕ್ಯಾರೆಕ್ಟರ್ ಇಷ್ಟ ಆಯ್ತು, ಧರ್ಮ ಅವ್ರ ಕ್ಯಾರೆಕ್ಟರ್ ಇಷ್ಟ ಆಯ್ತು. ಸೊ ಹಾಗೆ ಸಮಾಜಕ್ಕೆ ಮೆಸೇಜ್ ಏನು ಅಂತಂದ್ರೆ ಒಳ್ಳೇದ್ ಮಾಡಿ, ಆದಷ್ಟು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಒಳ್ಳೇದ್ ಮಾಡಿ, ಕೇಡ್ ಬಯಸ್ಬೇಡಿ ಅನ್ನೋದು ಒಂದು ಅರ್ಥ ಮೂವಿ. ಫ್ಯಾಮಿಲಿ ಆಡಿಯನ್ಸ್ ಕೂತ್ಕೊಂಡು ನೋಡ್ಬೋದು, ಚೆನ್ನಾಗಿದೆ. 4/5. ಮೊದಲನೇದಾಗಿ ಏನಂತಂದ್ರೆ ಹೊಸ ತಂಡ ನನಗೆ ಗೊತ್ತಿರೋ ಪ್ರಕಾರ ಎರಡು ವರ್ಷದಿಂದ ಕಷ್ಟಪಟ್ಟು ಒಂದು ಸಿನಿಮಾನ ತೆರೆ ಮೇಲೆ ತರೋದು ಎಷ್ಟು ಕಷ್ಟ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ಅದೇ ರೀತಿಯಲ್ಲಿ ಏನಂತಂದ್ರೆ ಈ ನೈಟ್ ರೋಡ್ ಅನ್ನೋ ಮೂವಿ ಅದ್ಭುತ ಮೆಸೇಜ್ ಕೊಟ್ಟಿದೆ ಸಮಾಜಕ್ಕೆ. ಏನಂದ್ರೆ ಕರ್ಮ ಅನ್ನೋದು ಇವತ್ತಿಲ್ಲ ನಾಳೆ ಯಾರಿಗಾದ್ರೂ ತಿನ್ನುತ್ತೆ, ಅದನ್ನ ಬಿಡಲ್ಲ ಯಾರನ್ನು. ಸೊ ಅದೇ ರೀತಿ ಧರ್ಮ ಕೀರ್ತಿರಾಜ್ ಆಗಿರ್ಬೋದು, ಆರ್ಯನ್ ಶೆಟ್ಟಿ ಆಗಿರ್ಬೋದು, ಒಳ್ಳೆ ಪಾತ್ರದಲ್ಲಿ ತೆರೆ ಮೇಲೆ ಬಂದಿದ್ದಾರೆ. ಸೊ ಫ್ಯಾಮಿಲಿ ಆಡಿಯನ್ಸ್ ಆಗ್ಲಿ ಇಲ್ಲ ಯಾರೇ ಬಂದು ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ವರೆಗೂ ಸೀಟಿಂದ ಕದಲ್ದೆ ಆರಾಮಾಗಿ ಕುತ್ಕೊಂಡು ನೋಡ್ಬೋದು. ಸೊ ಬಂದು ಸಿನಿಮಾ ನೋಡಿ. ಇದಕ್ಕಿಂತ ನಾವು ಜಾಸ್ತಿ ಹೇಳಿದ್ರೆ ಚೆನ್ನಾಗಿರಲ್ಲ, ನೀವೇ ಬಂದು ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮೂವಿ ಚೆನ್ನಾಗಿದೆ ಮ್ಯಾಮ್, ಮೂವಿ ನೋಡಬೇಕು. ಬಿಕಾಸ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ, ಎಲ್ಲರೂ ಬಂದು ನೋಡಬೇಕು. ನಮ್ಮ ಕನ್ನಡ ಜನರು ಏನು ಅಂತ ಹೇಳಿದ್ರೆ ಕನ್ನಡ ಮೂವಿಗೆ ಯಾರು ಬರ್ತಾನೆ ಇಲ್ಲ ಥಿಯೇಟರ್ಗೆ. ಇಂಥ ಹೊಸ ಪ್ರಯತ್ನಕ್ಕೆ
ಅಟ್ಲೀಸ್ಟ್ ಎಲ್ಲರೂ ಬಂದು ಎನ್ಕರೇಜ್ ಮಾಡಬೇಕು. ಎಲ್ಲರದ್ದು ಆ್ಯಕ್ಟಿಂಗ್ ಚೆನ್ನಾಗಿದೆ. ಆರ್.ಎನ್. ಶೆಟ್ಟಿ ಅವ್ರದ್ದು ಮತ್ತು ಧರ್ಮ ಅವ್ರದ್ದು ಎಲ್ಲರದ್ದು ಆ್ಯಕ್ಟಿಂಗ್ ಚೆನ್ನಾಗಿದೆ. ಜನ ಕನ್ನಡ ಮೂವಿಗೆ ಏನಕ್ಕೆ ಪ್ರೋತ್ಸಾಹ ಮಾಡ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ. ಕನ್ನಡ ಮೂವಿ ಓಡಲ್ಲ ಅಂತಾರೆ. ಹೊಸ ಪ್ರಯತ್ನ ಮಾಡಿದಾಗ ಕನ್ನಡದವ್ರು ಯಾರೋ ಬಂದು ನೋಡೋದೇ ಇಲ್ಲ. ಅದೇ ಬೇರೆ ಭಾಷೆಗಳು ನಿಂತ್ಕೊಂಡಾಗ ಜನ ಹೋಗಿ ನೋಡ್ತಾರೆ. ಅದು ಏನಕ್ಕಂತ ಗೊತ್ತಿಲ್ಲ. ಸೊ ಅಟ್ಲೀಸ್ಟ್ ಇದರಿಂದ ಕೇಳ್ಕೊಳ್ಳೋದು ಏನು ಅಂತ ಹೇಳಿದ್ರೆ ಕನ್ನಡದವ್ರು ಬರಬೇಕು, ಇಂಥ ಮೂವಿಗಳಿಗೆ ಪ್ರೋತ್ಸಾಹ ಮಾಡಬೇಕು, ಎಂಕರೇಜ್ ಮಾಡಬೇಕು. ಇನ್ನೂ ಹೊಸ ಪ್ರತಿಭೆಗಳಿಗೆ ಎಂಕರೇಜ್ ಸಿಕ್ಕಿಂಗಾಗುತ್ತೆ. ಆಡಿಯನ್ಸ್ ಜೊತೆ ನೋಡೋದಕ್ಕೆ ಖುಷಿ ಆಗುತ್ತೆ ಒಂದು. ಎರಡನೇದು ಅವ್ರ ಒಪಿನಿಯನ್ ಗೊತ್ತಾಗುತ್ತೆ ನಮಗೆ. ಅವರು ಹೇಗ್ ಮಾತಾಡ್ತಾರೆ, ಏನಿದೆ ಕತೆ ಬಗ್ಗೆ ಹೆಂಗ್ ಡಿಸ್ಕಸ್ ಮಾಡ್ತಾರೆ ಅಲ್ಲಿ. ಯಾಕಂದ್ರೆ ಇವಾಗ ಯಾರು ಮುಚ್ಚುಮರೆಲ್ಲ ಮಾಡಲ್ಲ, ಪಟ್ ಅಂತ ಅಲ್ಲೇ ಹೇಳ್ಬಿಡ್ತಾರೆ. ಖುಷಿ ಆಗುತ್ತೆ ಆಡಿಯನ್ಸ್ ಜೊತೆ ಕುತ್ಕೊಂಡು ಸಿನಿಮಾ ನೋಡೋದಕ್ಕೆ. ಆಮೇಲೆ ಈ ಸಿನಿಮಾದಲ್ಲಿ ನಾನು ಒಂದು ಒಳ್ಳೆ ಪಾತ್ರ ಮಾಡಿದೀನಿ ಅಂತ ಹೇಳ್ಕೊಳ್ಳೋಕೆ ತುಂಬಾ ಖುಷಿ ಆಗುತ್ತೆ. ಜೊತೆಗೆ ಕತೆನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಗೋಪಾಲ್ ಸರ್. ಈಗಿನ ಇದಕ್ಕೆ ಒಂದು ಕತೆ ಬೇಕು, ಸಸ್ಪೆನ್ಸ್ ಅಂಡ್ ಥ್ರಿಲ್ಲರ್ ಕತೆ ಚೆನ್ನಾಗಿ ಮಾಡಿದ್ದಾರೆ. ನಾನು ಕನ್ನಡ ಜನತೆಗೆ ಕೇಳ್ಕೊಳ್ಳೋದು ಏನು ಅಂದ್ರೆ, ದಯವಿಟ್ಟು ಕನ್ನಡ ಸಿನಿಮಾನ ಬಂದು ಥಿಯೇಟ್ರಿಗೆ ಬಂದು ನೋಡಿ, ಕನ್ನಡ ಕಲಾವಿದರನ್ನ ತಂತ್ರಜ್ಞ ಪ್ರೋತ್ಸಾಹಿಸಿ. ಅದರಿಂದ ಎಷ್ಟೋ ಜನಗಳ ಕುಟುಂಬ ನಡೆಯುತ್ತೆ, ಖುಷಿ ಆಗುತ್ತೆ. ಆಮೇಲೆ ಇನ್ನೂ ಒಳ್ಳೊಳ್ಳೆ ಕತೆ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.